ಹುಡುಗಿ ಚೆನ್ನಾಗಿದ್ರೆ ಓಹೋ ಅಂತ ಕೆಮ್ಮಿ, ಚೆನ್ನಾಗಿಲ್ಲ ಅಂದ್ರೆ ಓಹೋ ಓಹೋ ಅಂತ ಸಿಗ್ನಲ್ ಕೊಡಿ. ಅಲ್ಲಾಳಿ ಅಂದ್ರೆ ಏನೋ ಮುಖ್ಯವಾದ ವಿಷಯ ಮಾತಾಡಬೇಕು, ಎಲ್ರನ್ನೂ ಸೇರಿಸಿ ಅಂತ ಹೇಳಿದ್ರಿ. ಎಲ್ರನ್ನೂ ಸೇರಿಸಿದ್ದೀನಿ. ಏನ್ ವಿಚಾರ ಹೇಳಿ. ಅದು ಮಾವ, ಈಗ ನಾನು ಹೇಳೋ ವಿಚಾರ ಕೆಲವ್ರಿಗೆ ಬೇಸರ ತರಿಸಬಹುದು, ಕೆಲವ್ರಿಗೆ ಒಪ್ಪಿಗೆನೂ ಆಗಬಹುದು. ಅದು ಅವರವ್ರ ತಿಳುವಳಿಕೆಗೆ ಬಿಟ್ಟಿದ್ದು. ಆದ್ರೆ ನಾನು ಹೇಳೋದಂತೂ ಸತ್ಯ. ದೇವಸ್ಥಾನದಲ್ಲಿ ನಡೆದ ಘಟನೆ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ. ಖಡ್ಗಾರಾಧನೆ ಮಾಡೋ ಸಂದರ್ಭದಲ್ಲಿ ಊರಿನ ಚೇರ್ಮನ್ ಪಟ್ಟಕ್ಕೂ ಪಟ್ಟಾಭಿಷೇಕ ಆಗಬೇಕು ಅಂತ ನಮ್ಮ ಲಾಯರ್ ಅವರೇ ಹೇಳಿದ್ರು. ಖಡ್ಗ ಯಾರ ಕೈಗೂ ಬರಲಿಲ್ಲ. ದೇವರ ಆಶೀರ್ವಾದ ಆ ಖಡ್ಗನ ನಾನು ಅಳಿಯಾನೆ ಎತ್ತೋ ಹಾಗಾಯ್ತು. ಇದರಿಂದ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ, ನನ್ನ ಅಳಿಯ ಈ ಮನೆಯ ನಿಜವಾದ ವಾರಸ್ದಾರ ಅಂತ. ನನ್ನ ಅಳಿಯನೇ ಈ ಮನೆಯ ನಿಜವಾದ ಮೊಮ್ಮಗ ಅಂತ. ಇದರಿಂದ ಕರ್ಣನೇ ನಿಜವಾದ ಸೂರ್ಯ ಅನ್ನೋದು ಸಾಬೀತಾಗತ್ತೆ. ಚೆನ್ನಾಗಿದೆ ನೀವು ಹೇಳ್ತಾ ಇರೋದು. ಯಾರೋ ಒಬ್ಬ ನಾನ್ ಮಂತ್ರ ಹೇಳಿ ಮಾವಿನ ಹಣ್ಣನ್ನ ಉದುರಿಸ್ತೀನಿ ಅಂತ ಹೇಳಿದಂತೆ, ಅದೇ ಸಮಯಕ್ಕೆ ಸರಿಯಾಗಿ ಮಾಗಿದ ಹಣ್ಣೊಂದು ನೆಲಕ್ಕುರುಳಿ ಬಿತ್ತಂತೆ. ಹಾಗಂತ ಆ ಮಾಗಿದ ಹಣ್ಣು ನೆಲಕ್ಕುರುಳಿ ಬಿದ್ದಿದ್ದು ಆ ಮಂತ್ರವಾದಿಯಿಂದಾನೆ ಅಂತ ಹೇಳಕ್ಕಾಗತ್ತಾ?